ರಾಜಣ್ಣ ಹನಿ ಟ್ರ್ಯಾಪ್ ಆರೋಪ ವರದಿ ಕೇಳಿದ ಹೈಕಮಾಂಡ್ ಕೆಪಿಸಿಸಿಯಿಂದ ಕೇಸ್ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಎಐಸಿಸಿ ಕೇಳಿದೆ. ಮಾಹಿತಿಯನ್ನ ಪಡೆದು ಮುಂದಿನ ಕ್ರಮದ ಬಗ್ಗೆ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ. ಏನಾಗಿದೆ ಈ ಪ್ರಕರಣ, ಹನಿ ಟ್ರ್ಯಾಪ್ ಪ್ರಯತ್ನ ಯಾವಾಗ ಆಯಿತು, ಯಾರ ಮೇಲೆಲ್ಲ ಆಯಿತು, ಇದಕ್ಕೆ ರಾಜಣ್ಣ ಅವರು ಏನು ಹೇಳ್ತಾರೆ, ಇದರ ಕಂಪ್ಲೀಟ್ ವರದಿಯನ್ನ ಕೆಪಿಸಿಸಿ ಕೊಡಬೇಕು ಅಂತ ಹೇಳಿ ಎಐಸಿಸಿ ಹೇಳಿದೆ. ಈಗಾಗಲೇ ಈ ಬಗ್ಗೆ ಸಿಎಂ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಚರ್ಚೆ ನಡೆಸಿದ್ದಾರೆ. ಖರ್ಗೆ ಚರ್ಚೆ ಬೆನ್ನಲ್ಲೇ ಮಾಹಿತಿ ನೀಡೋದಕ್ಕೆ ಹೈಕಮಾಂಡ್ ಹುಕುಂ ಹೊರಡಿಸಿದೆ. ಈ ಬಗ್ಗೆ ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್. ಸಿಎಂ ಸಿದ್ದರಾಮಯ್ಯ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಭೇಟಿ ಮಾಡಿ ಸಾಕಷ್ಟು ವಿಚಾರದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈ ಬೆನ್ನಲ್ಲೇ ಹನಿ ಟ್ರ್ಯಾಪ್ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಖರ್ಗೆ ಅವರು. ಅದಾದ ನಂತರ ಎಐಸಿಸಿ ಈಗ ರಿಪೋರ್ಟ್ ಕೇಳ್ತಾ ಇರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನೇನಿದೆ? ಖಂಡಿತವಾಗಿ ಸಭಾ ಹನಿ ಟ್ರ್ಯಾಪ್ ಪ್ರಕರಣ ಸಾಕಷ್ಟು ಸುದ್ದಿ ಮಾಡಿದಂತ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಇದರ ಜೊತೆಗೆ ದೆಹಲಿಯ ನಾಯಕರುಗಳು ಕೂಡ ಎಐಸಿಸಿ ನಾಯಕರಾಗಿರ್ತಕ್ಕಂಥ ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ ಸೇರಿದಂತೆ ಇತರ ನಾಯಕರುಗಳು ಕೂಡ ಈ ಪ್ರಕರಣ ಸಂಬಂಧ ಮಾಹಿತಿಯನ್ನು ಕೂಡ ಕೆಪಿಸಿಸಿಯಿಂದ ಕೇಳಿದ್ದಾರೆ. ಪ್ರಮುಖವಾಗಿ ಅಧಿವೇಶನ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಪ್ರಕರಣ ಹನಿ ಟ್ರ್ಯಾಪ್ ವಿಚಾರ ಏನಕ್ಕೆ ಪ್ರಸ್ತಾಪ ಆಯಿತು, ಪ್ರಮುಖವಾಗಿ ಕೆಎನ್ ರಾಜಣ್ಣ ಸೇರಿದಂತೆ ಈಗಾಗಲೇ ದೆಹಲಿ ನಾಯಕರು ಇರ್ಬೋದು, ಅಧಿಕಾರಿಗಳಿಗೂ ಕೂಡ 400ಕ್ಕೂ ಹೆಚ್ಚು ನಾಯಕರುಗಳಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತಕ್ಕಂಥ ಚರ್ಚೆ ಆಗ್ತಾ ಇದೆ. ಇದರಲ್ಲಿ ಸತ್ಯಾಂಶ ಇದೆಯಾ, ಅಧಿವೇಶನ ಅದರಲ್ಲೂ ಕಲಾಪ ನಡೀತಾ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಸಚಿವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೇಕೆ, ಈ ವಿಚಾರ ಸಂಬಂಧಪಟ್ಟಂತೆ ಸಚಿವ ಕೆಎನ್ ರಾಜಣ್ಣ ಕೆಪಿಸಿಸಿ ನಾಯಕರುಗಳ ಜೊತೆ ಇರ್ಬೋದು, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಇತರ ರಾಜ್ಯ ನಾಯಕರ ಗಮನಕ್ಕೆ ತಂದಿದ್ರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ಸದ್ಯ ಈಗ ಕೆಪಿಸಿಸಿ ನಾಯಕರು ಎಐಸಿಸಿಗೆ ಮಾಹಿತಿಯನ್ನ ರವಾನೆ ಮಾಡಲಿದ್ದು, ಪ್ರಮುಖವಾಗಿ ಹನಿ ಟ್ರ್ಯಾಪ್ ವಿಚಾರ ಕುರಿತಂತೆ ಪಕ್ಷದಲ್ಲೂ ಕೂಡ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಎಐಸಿಸಿ ನಾಯಕರ ಗಮನಕ್ಕೆ ಈಗಷ್ಟೇ ಹನಿ ಟ್ರ್ಯಾಪ್ ವಿಚಾರ ಹೋಗಿದ್ದು, ಸದ್ಯ ಕೆಪಿಸಿಸಿ ನಾಯಕರು ಇರ್ಬೋದು, ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ಮಾಡಿದ್ರೆ ಅಂತಕ್ಕಂಥ ವಿಚಾರ ಕುರಿತಂತೆ ಈಗ ಎಐಸಿಸಿ ಅವರು ಮಾಹಿತಿಯನ್ನ ಕೇಳಿದ್ದಾರೆ. ಇನ್ನು ಕಲಾಪ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಈ ವಿಚಾರದಲ್ಲಿ ಏನಾದ್ರೂ ರಾಜಕೀಯ ಲಾಭಕ್ಕೆ ಏನಾದ್ರೂ ಬಳಸ್ಕೊಂಡಿದ್ದಾರಾ, ಪಕ್ಷ ಮತ್ತೆ ಸರ್ಕಾರಕ್ಕೆ ಹನಿ ಟ್ರ್ಯಾಪ್ ವಿಚಾರ ಕುರಿತಂತೆ ಡ್ಯಾಮೇಜ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೆಪಿಸಿಸಿಯಿಂದ ಕೇಳಿದ್ದಾರೆ. ಈಗ ಎಐಸಿಸಿ ನಾಯಕರುಗಳು ಕೂಡ ಇದರಲ್ಲಿ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅಂತಕ್ಕಂಥ ಚರ್ಚೆ ಶುರುವಾಗಿರ್ತಕ್ಕಂಥ ಬೆನ್ನಲ್ಲೇ ಸದ್ಯ ದೊಡ್ಡ ಮಟ್ಟದ ಮುಜುಗರ ಹಿನ್ನಡೆ ಕೂಡ ಈಗ ಎಐಸಿಸಿಗೆ ಆಗ್ತಾ ಇದೆ. ಹಾಗಾಗಿ ಕೆಪಿಸಿಸಿಯಿಂದ ಮಾಹಿತಿಯನ್ನ ಕಲೆ ಹಾಕಿದ್ದು, ಸದ್ಯ ಈ ವಿಚಾರ ಕುರಿತಂತೆ ಹೆಚ್ಚಿನ ಡ್ಯಾಮೇಜ್ ಕಂಟ್ರೋಲ್ಗೂ ಕೂಡ ಎಐಸಿಸಿ ನಾಯಕರು ಮುಂದಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಪಿಸಿಸಿ ನಾಯಕರು ಯಾವ ರೀತಿಯ ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ದಾರೆ, ಸದ್ಯ ಎಐಸಿಸಿ ಇರ್ಬೋದು ಮತ್ತೆ ಕೆಪಿಸಿಸಿಯಿಂದನೂ ಕೂಡ ಆಂತರಿಕವಾಗಿ ಏನಾದ್ರು ಈ ಬಗ್ಗೆ ತನಿಖೆ ನಡೆಸಬೇಕಾ, ಯಾವ್ಯಾವ ನಾಯಕರೇನಾದ್ರು ಅಂದ್ರೆ ಪಕ್ಷದಲ್ಲೂ ಕೂಡ ಆಂತರಿಕವಾಗಿ ನಾಯಕರ ವಿಚಾರ ಕುರಿತಂತೆ ಚರ್ಚೆ ಆಗ್ತಾ ಇರೋದ್ರಿಂದ ಕೆಲವೊಂದು ನಾಯಕರೇನಾದ್ರೂ ಸಚಿವರನ್ನ ಟ್ರ್ಯಾಪ್ಗೆ ಏನಾದ್ರೂ ಬಳಸ್ತಾ ಇದ್ದಾರೆ ಅಂತಕ್ಕಂಥ ಚರ್ಚೆ ಶುರುವಾಗಿದೆ. ಹಾಗಾಗಿ ಎಐಸಿಸಿ ನಾಯಕರು ಈಗ ಅಲರ್ಟ್ ಆಗಿದ್ದು, ಈ ವಿಚಾರ ಕುರಿತಂತೆ ಕೆಪಿಸಿಸಿಯಿಂದ ಮಾಹಿತಿಯನ್ನು ಕೂಡ ಈಗ ಕೇಳಿರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.